ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಒಂದು ಮಂಗಳೂರಿನ ಒಂದು 50 ಸೀಟರ್ ದೊಡ್ಡ ಗಾಡಿ ಇದೆ, ಟೂರಿಸ್ಟ್ ಗಾಡಿ. ಇದು ಗಾಡಿ ಎಲ್ಲಿದು, ಯಾವ ಗಾಡಿ ಅಂತ ನೀವು ಒಂದು ಜಸ್ಟ್ ತಮ್ಮನಲ್ಲಿ ಗೊತ್ತೇ ಆಗಿರ್ಬೋದು ಯಾವುದು ಗಾಡಿ ಇರ್ಬೋದು ಅಂತ ಇವತ್ತು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಸೊ ಇದು ಟೀಮಲ್ಲಿ ಯಾರೆಲ್ಲ ಇದ್ದಾರೆ, ಎಲ್ಲಿಯ ಗಾಡಿ, ಹೇಗೆ ಇದೆ ಗಾಡಿ, ಏನೆಲ್ಲ ಫೀಚರ್ಸ್ ಕೊಡ್ತಿದ್ದಾರೆ ಜನರಿಗೆ, ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇವೆ. ಸೊ ವಿಡಿಯೋ ಎಂಡ್ ತನಕ ನೋಡಿ. ತುಂಬ ಜನ ವ್ಯೂವರ್ಸ್ ಇದ್ದಾರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಕೂಡ ನಮ್ಮ ವಿಡಿಯೋ ನೋಡ್ತಿದ್ದಾರೆ. ಹಾಗೆ ನಾನು ಹೇಳೋದಷ್ಟೇ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಬಸ್ಸಿದು ವಿಡಿಯೋ ಬೇಕು ಅಂತ ಕೆಳಗೆ ಕಮೆಂಟ್ ಮಾಡಿ, ನಾನು ವೇಟ್ ಮಾಡ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ಸೊ ಬನ್ನಿ ಹೋಗಿ ತೋರಿಸೋಣ ನಿಮಗೆಲ್ಲ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಂದಿ ಮೋಟಾರ್ಸ್ನ ಒಂದು ಬಸ್ ಆಗಿರೋ ಮೂಕಾಂಬಿಕಾ ಇದರ ಮ್ಯಾನೇಜರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅಲ್ಲ ಸರ್? ಓಕೆ ಸರ್. ಇದು ನಿಮ್ಮ ನಂದಿ ಮೋಟಾರ್ಸ್ ಅಂತ ಸಂಸ್ಥೆ ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಸಾಧಾರಣ ಒಂದು 30-32 ವರ್ಷವರೆಗೆ. ಓ, ಅಷ್ಟು ಒಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇರೋ ಒಂದು ಸಂಸ್ಥೆ ಅಲ್ಲ ಸರ್? ಎಸ್. ಓಕೆ ಸರ್. ನಿಮ್ಮ ಸಂಸ್ಥೆಯಲ್ಲಿ ಯಾವುದೆಲ್ಲ ಗಾಡಿ ಇದೆ ಸರ್? ನಮ್ಮದು ಮೇಯ್ನ್ ಆಗಿ 32 ಇಯರ್ಸ್ ಎಕ್ಸ್ಪ್ರೆಸ್ ರೂಟ್ಗಳನ್ನು ನಾವು. ಓಕೆ, ಎಕ್ಸ್ಪ್ರೆಸ್ ಬಸ್ ಅಲ್ಲ ನಿಮ್ಮ ಸರ್ ಮೇನ್? ಓಕೆ. ಈಗ ಟೂರಿಸ್ಟ್ ಅನ್ನೋದು ಸಾಧಾರಣ ನಮ್ಮದೊಂದು 13 ಇಯರ್ಸ್ ಆಯ್ತು. ಈಗ ಓಕೆ, 13 ಇಯರ್ಸಿಂದ ನಾವು ಟೂರಿಸ್ಟ್ ಬಸ್ ಎಲ್ಲ ಮಾಡ್ತಿದ್ದೆ. ಓಕೆ. ಮತ್ತು ಟ್ರಾವೆಲ್ಸ್ನಲ್ಲಿ ನಾವು 32 ಇಯರ್ಸ್ ಆಯಿತು. ಓಕೆ ಸರ್. ಹಾಗಾದ್ರೆ ನಿಮ್ಮದು ಮೇನ್ ಸ್ಟಾರ್ಟಿಂಗ್ ಇರೋದು ಎಕ್ಸ್ಪ್ರೆಸ್ ಲೈನಲ್ಲಿ ನಿಮ್ಮದು ಫೀಲ್ಡ್ ಸ್ಟಾರ್ಟ್ ಆಗ್ತದಲ್ಲ ಸರ್? ಓಕೆ ಸರ್. ಹಾಗಾದ್ರೆ ಸರ್, ನೀವೊಂದು ಎಕ್ಸ್ಪ್ರೆಸ್ ಬಿಟ್ಟು ಟೂರಿಸ್ಟ್ ಅಂದರೆ ಎಕ್ಸ್ಪ್ರೆಸ್ ಜೊತೆವೇ ಟೂರಿಸ್ಟ್ ಬಸ್ ಹಾಕ್ಲಿಕ್ಕೆ ಹೇಗೆ ಸರ್ ನಿಮ್ಗೊಂದು ಪ್ಲಾನ್ ಆಯಿತು? ನಮ್ಮದು ಟೂರಿಸ್ಟ್ಗಿಂತ ಮುಂಚೆ ನಮ್ಮದು ಬೆಂಗಳೂರು ಬಸ್ ಕೂಡ ಇತ್ತು. ಓಕೆ. ಬೆಂಗಳೂರು ಲೈನಲ್ಲಿ ಸ್ಲೀಪರ್ ಮಾಡ್ತಿದ್ದೆ. ಓಕೆ ಸರ್. ಸ್ಲೀಪರ್ ಕೂಡ ಇತ್ತಲ್ಲ ಸರ್? ಸ್ಲೀಪರ್ ಕ್ಲೋಸ್ ಆಗೋ ಟೈಮಲ್ಲಿ ನಾವು ಟೂರಿಸ್ಟ್ ಮಾಡುವ ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಮಾಡಿದ್ವಿ. ಓಹೋ. ನಮಗೆ ಟೂರಿಸ್ಟ್ ಭಯಂಕರ ಡಿಮಾಂಡ್ ಇತ್ತು ಆ ಟೈಮಲ್ಲಿ. ಹೌದು ಸರ್, ಹೌದು. ಡಿಮಾಂಡಿಗೋಸ್ಕರ ನಾವು ಟೂರಿಸ್ಟ್ ಮಾಡಿದ್ವಿ. ಓಕೆ ಸರ್. ಸರ್, ನಿಮ್ಮದು ಫಸ್ಟ್ ಟೂರಿಸ್ಟ್ ಯಾವ್ದು ಹೇಳ್ಬೋದು ಸರ್ ಈ ಸಂಸ್ಥೆಗೆ? 2013ರಲ್ಲಿ ಓಕೆ, ಫಸ್ಟ್ ಟೂರಿಸ್ಟ್ ಗಾಡಿಯನ್ನು ನಾವು ಇಟ್ಕೊಂಡು ಬಂದ್ವಿ. ಓಕೆ ಸರ್. ಯಾವುದು ಗಾಡಿ ಹಾಕಿದ್ರಿ ಸರ್ ಆಗ? ಲೈಲ್ಯಾಂಡ್. ಓ, ಲೈಲ್ಯಾಂಡ್. ಇದೇ ಗಾಡಿಯಾ ಸರ್? ಇದು BS3. ಇದಕ್ಕಿಂತ ಮುಂಚೆ ಒಂದು ಗಾಡಿ ಇತ್ತು. ನಂತರ BS3. ಇದು 2015ರಲ್ಲಿ ಈ ಗಾಡಿ ಬಂದದ್ದು. ಓಕೆ ಸರ್. ಹಾಗಾದ್ರೆ 2013ರಲ್ಲಿ ಇನ್ನೊಂದು ಗಾಡಿ ಇತ್ತಲ್ಲ ಸರ್? ಹೌದು. ಓಕೆ ಸರ್. ಹಾಗಾದ್ರೆ ಎಕ್ಸ್ಪ್ರೆಸ್ ಮತ್ತು ಟೂರಿಸ್ಟ್ ಫೀಲ್ಡ್ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಎಕ್ಸ್ಪ್ರೆಸ್ ಅಂದರೆ ನಮಗೆ ಡೈಲಿ ಪ್ಯಾಸೆಂಜರ್ಸ್, ಡೈಲಿ ನಾವು ಅದರ ಹಿಂದೆ ಓಡ್ತಾ ಇರ್ತೀವಿ. ಟೂರಿಸ್ಟ್ ಆಗಿರಲ್ಲ. ಟೂರಿಸ್ಟ್ ಅಂದರೆ ಪ್ಯಾಸೆಂಜರ್ಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಕೊಡಬೇಕಾಗ್ತದೆ. ಹೌದು ಸರ್, ಹೌದು. ಬೇರೆ ಬೇರೆ ಸವಲತ್ತುಗಳನ್ನು ಕೇಳ್ತಾ ಇರ್ತಾರೆ. ಅದೇ ಎಕ್ಸ್ಪ್ರೆಸ್ ಅಂದರೆ ಆಗಲ್ಲ. ಡೈಲಿ ಪ್ಯಾಸೆಂಜರ್ಸ್ ಡೈಲಿ. ಅದೇ ಎಕ್ಸ್ಪ್ರೆಸ್ಸಲ್ಲಿ ಕೂಡ ರೂಟಲ್ಲಿ ನಮ್ಮದು ಎಲ್ಲ ಹೊಸ ಗಾಡಿಗಳಿರೋದು. ಓಕೆ ಸರ್. ಓಕೆ ಸರ್. ಒಂದು ಎಕ್ಸ್ಪ್ರೆಸ್ಸಲ್ಲಿ ನಿಮ್ಮ ಹತ್ರ ಒಂದು ಎಷ್ಟು ಗಾಡಿ ಇದೆ ಸರ್? ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ಟೈಮಲ್ಲಿ 30 ಗಾಡಿವರೆಗೆ ಇತ್ತು, 30. ಈಗ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಈಗ 10 ಗಾಡಿ ಇದೆ. ಓಕೆ. ಈಗ ಟೂರಿಸ್ಟ್ 3 ಗಾಡಿ ಮತ್ತು ಎಕ್ಸ್ಪ್ರೆಸ್ 10 ಗಾಡಿ ಇದೆ. ಓಕೆ ಸರ್. ಟೂರಿಸ್ಟ್ 3 ಗಾಡಿ ಅಂತ ಹೇಳಿದ್ರಲ್ಲ ಸರ್? ಟೂರಿಸ್ಟ್ 3 ಗಾಡಿ ಯಾವುದೆಲ್ಲ ಗಾಡಿ ಸರ್? ಎಷ್ಟು ಸೀಟರ್ ಅಂತ ಹೇಳ್ಬೋದಾ? ಇದು 49 ಸೀಟರ್ ಗಾಡಿ ಬರುತ್ತೆ. ಮತ್ತೊಂದು 33 ಸೀಟರ್ ಬರುತ್ತೆ, ಮತ್ತೊಂದು 40 ಸೀಟರ್ ಬರುತ್ತೆ. ಓಕೆ. 3 ಸೆಗ್ಮೆಂಟ್ ಅಲ್ಲಿ 3 ಕೂಡ ಗಾಡಿ ನಿಮ್ಮಲ್ಲಿ ಇದೆ ಅಲ್ಲ ಸರ್? ಹೌದು. ಓಕೆ ಸರ್. ಹೇಗೆ ಸರ್, AC ನಾನ್ AC ಸರ್ ಅದು? ಇದು 49 ಸೀಟರ್ ನಮ್ಮ ಹತ್ರ ಇರೋದು ನಾನ್ AC. ಓಕೆ. ನೆಕ್ಸ್ಟ್ ನಾವು ಹೊಸ ಗಾಡಿಗೆ ತರುವ ಪ್ಲಾನ್ ಅಲ್ಲಿ ಇದ್ದೇವೆ ಈಗ. ಓಕೆ. 49 ಸೀಟರ್ ಹೊಸ ಬರೋ ಪ್ಲಾನ್ ಅಲ್ಲಿ ಇದೆ ಅಲ್ಲ ಸರ್? ಅದರಲ್ಲಿ AC ತರುವ ಅಂತ ಇದ್ದೇವೆ. ಓಕೆ ಸರ್. ಹಾಗಾದ್ರೆ 33 ಸೀಟರ್ ಮತ್ತೆ 40 ಸೀಟರ್ ನಮ್ದು ಆಲ್ರೆಡಿ ಹೊಸ ಗಾಡಿ BS6. ಅದು ಎರಡು ಕೂಡ AC. ಹಾಗಾದ್ರೆ ಎರಡು ಕೂಡ AC ಗಾಡಿ ಇದೆ ಅಲ್ಲ ಸರ್? ಒಂದು ಫ್ಯೂಚರ್ ಅಲ್ಲಿ ಏನೋ ಸಸ್ಪೆನ್ಸ್ ಬರ್ತಿದೆ AC ಗಾಡಿ ಮಾಡ್ತಾ ಇದ್ದೇವೆ. ಅದರ ಪ್ಲಾನಿಂಗ್ ಆಗ್ತಾ ಇದೆ. ಓಕೆ. ಈಗ ಈ 2026ರಲ್ಲಿ ಒಂದು ಎಕ್ಸಿಕ್ಯೂಟ್ ಆಗುತ್ತೆ ಅಲ್ಲ ಸರ್? ಖಂಡಿತ. ಓಕೆ ಸರ್. ಹಾಗಾದ್ರೆ ಸರ್, ಎಕ್ಸ್ಪ್ರೆಸ್ ಲೈನಲ್ಲಿ ಎಲ್ಲ ಕೂಡ ಗಾಡಿ ನಿಮ್ಮದು BS6 ಇದೆ ಅಲ್ಲ ಸರ್? ಯಾಕೆ ಸರ್ ಹಾಗೆ? BS6 ಅಂತಲ್ಲ, ನಾವು 32 ಇಯರ್ಸ್ ಇಂದ ನಮ್ದೊಂದು ಫಾಲೋ ಇದೆ. ಪ್ರತಿ 5 ಇಯರ್ಸ್ಗೆ ನಾವು ಗಾಡಿ ಚೇಂಜ್ ಮಾಡ್ತಾ ಇರ್ತೇವೆ. ಓಕೆ. ಪ್ರತಿ 5 ಇಯರ್ಸ್ಗೆ ಗಾಡಿ ಚೇಂಜ್ ಮಾಡ್ತೀರಲ್ಲ ಸರ್? ಯಾಕೆ ಸರ್, ಏನಾದರೂ ರೀಸನ್ ಇದೆಯಾ? ಯಾಕಂದ್ರೆ ಡೈಲಿ ಪ್ಯಾಸೆಂಜರ್ಸ್ ಮತ್ತೆ ನಮ್ದು ಮೇಯ್ನ್ ಆಗಿ ನಮ್ದು ಕೊಲ್ಲೂರು ರೂಟು, ಮಣಿಪಾಲ್ ರೂಟಲ್ಲಿ ಒಂದು ಮೂಕಾಂಬಿಕಾ ಅನ್ನೋ ಹೆಸರು ಇದೆ, ಬ್ರ್ಯಾಂಡ್ ಇದೆ. ಹೌದು. ಆ ಬ್ರ್ಯಾಂಡಿಗೋಸ್ಕರ ನಾವು ಚೇಂಜ್ ಮಾಡ್ತಾ ಇದ್ದೇವೆ. ಮೇಯ್ನ್ ಆಗಿ ಪ್ಯಾಸೆಂಜರ್ಗೆ ನಾವು ಸೀಟ್ ಗ್ಯಾಪು, ಕೂತ್ಕೊಳ್ಳಿಕ್ಕೆ ಆರಾಮಾಗಬೇಕು, ಲಕ್ಸುರಿ ಸೀಟ್. ಅದನ್ನು ಫಸ್ಟ್ ಲಕ್ಸುರಿ ಸೀಟ್ ಕೊಟ್ಟಿದೆ ಮೂಕಾಂಬಿಕಾ. ಹೌದು ಸರ್, ಹೌದು. ಮತ್ತೆ ಮೂಕಾಂಬಿಕಾ ಲೈಲ್ಯಾಂಡ್ ಗಾಡಿ ಕೂಡ ಹಾಗೆ ಡಬಲ್ TV ಗಾಡಿಯನ್ನು ಉಡುಪಿಯಲ್ಲಿ ಫಸ್ಟ್ ಪರಿಚಯಿಸಿದ ಮೂಕಾಂಬಿಕಾ. ಓಕೆ. ಡಬಲ್ ಟಿವಿಯಾ ಸರ್? ಎಸ್. ಡಬಲ್ ಟಿವಿ ಅಂದ್ರೆ ಹೇಗೆ ಸರ್, ಏನು ಹೇಳ್ಬೋದಾ? ಆಗ ಫಸ್ಟ್ ಉಡುಪಿಯಲ್ಲಿ ಎಕ್ಸ್ಪ್ರೆಸ್ ಗಾಡಿಗಳಲ್ಲಿ ಯಾವುದೇ ಟಿವಿಗಳಿರಲಿಲ್ಲ. ಓಕೆ. ಫಸ್ಟ್ ಟೈಮ್ ಲೈಲ್ಯಾಂಡ್ ಗಾಡಿಯಲ್ಲಿ ಇಟ್ಕೊಂಡು ಬಂದು ಅದರಲ್ಲಿ 2 TV ಹಾಕಿ ಫಸ್ಟ್ ಮಂಗಳೂರಿಗೆ ಪರಿಚಯಿಸಿದ್ದು ಮೂಕಾಂಬಿಕಾ. ಹಾಗಾದ್ರೆ ಪ್ಯಾಸೆಂಜರ್ ಗಾಡಿಯಲ್ಲಿ 2 TV ಹಾಕಿದ್ರಲ್ಲ ಸರ್? 2007 ಫಸ್ಟ್ ಶಕ್ತಿ ಕೋಚಲ್ಲಿ ಆ ಸಿಸ್ಟಮ್ ಅಲ್ಲಿ ಮಾಡಿ ಮಂಗಳೂರಿಗೆ ತರಿಸಿದ್ದು ನಾವು. ಹಾಗಾದ್ರೆ ಒಂದು ಒಳ್ಳೆಯ ಹೆಸರುವಾಸಿಯ ಒಂದು ಸಂಸ್ಥೆ ಅಲ್ಲ ಸರ್? ಉಡುಪಿ ಲೈನಲ್ಲಿ ಫಸ್ಟ್ ಲೈಲ್ಯಾಂಡ್ ನ ಹವಾ ಸ್ಟಾರ್ಟ್ ಮಾಡಿದ್ದು ಕೂಡ ಮೂಕಾಂಬಿಕಾ ಅಂತ. ವೆರಿ ಪ್ರೌಡ್ ಆಗಿ ಹೇಳ್ಬೋದಲ್ಲ ಸರ್? ಹೌದು. ಮೂಕಾಂಬಿಕಾ ಒಂದೇ ಟೈಮ್ ಅಲ್ಲಿ 12 ಗಾಡಿಗಳನ್ನು ಲೈಲ್ಯಾಂಡ್ ಅನ್ನು ಸಾಲಾಗಿ ತಂದಿರೋದು ಮೂಕಾಂಬಿಕಾ. ಓಕೆ ಸರ್. ಓಕೆ.
ಸೊ ಸರ್, ಈ ನಂದಿ ಮೋಟಾರ್ಸ್ ಹಾಗೂ ಈ ಮೂಕಾಂಬಿಕಾ ಅಂತ ಹೆಸರಿರೋದು ಒಂದೇ ಸಂಸ್ಥೆ ಅಲ್ಲ ಸರ್? ಹೌದೌದು, ಒಂದು ಓಕೆ ಸರ್, ಈ ಸಂಸ್ಥೆಯ ಓನರ್ದು ಹೆಸರು ಹೇಳ್ಬೋದು ಸರ್? ಕಿಶನ್ ಹೆಗ್ಡೆ ಕೊಳಕೆಬೈಲ್ ಅಂತ. ಓಕೆ ಓಕೆ, ಉಡುಪಿಯವರಲ್ಲ ಸರ್ ಅವರು? ಓಕೆ ಸರ್, ಹಾಗಾದ್ರೆ ಅವರು ಮೇನ್ ಫೀಲ್ಡೇ ಬಸ್ ಫೀಲ್ಡ್ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಇದೊಂದು ಸಂಸ್ಥೆಗೆ ಮೂಕಾಂಬಿಕಾ ಅಂತ ಇಡ್ಲಿಕ್ಕೆ ಏನ್ ಸರ್ ಹೆಸರು? ಮೂಕಾಂಬಿಕಾ ಅಂದ್ರೆ ನಮ್ದು ಮೇನ್, ನಾವು ಫಸ್ಟ್ ಬಸ್ ಹಾಕಿರೋದೇ ಕೊಲ್ಲೂರಿಗೆ. ಓಕೆ, ಹಾಗಾಗಿ ನಮ್ಮ ಕಂಪನಿ ಹೆಸರು ನಂದಿ ಮೋಟಾರ್ಸ್ ಅಂತ. ಹೌದು, ನಾವು ಫಸ್ಟ್ ಬಸ್ ಹಾಕಿರೋದು ಕೊಲ್ಲೂರಿಗೆ. ಹಾಗಾಗಿ ದೇವರ ಹೆಸರು ಇರಲಿ ಅಂತ ಫ್ರಂಟಿಗೆ ಮೂಕಾಂಬಿಕಾ ಅಂತ ಹೆಸರು ಆವತ್ತೇ ಬಂದಿದ್ದೀವಿ ನಾವು. ಓಕೆ ಓಕೆ ಸರ್, ಆಗಿಂದ ಈಗ ತನಕ ಕೂಡ ಮೂಕಾಂಬಿಕಾ ಅಂತೆಲ್ಲ ಒಂದು ನಿಮ್ಮದು ಬ್ರ್ಯಾಂಡ್ ಆಗಿದೆ ಅಲ್ಲ? ಬ್ರ್ಯಾಂಡ್ ಅದು ಶ್ರೀ ಮೂಕಾಂಬಿಕಾ ಅನ್ನೋದೇ ಹೆಸರು. ನಮ್ಮ ಯಾವ ಗಾಡಿಗೆ ಹೆಸರು ಶ್ರೀ ಮೂಕಾಂಬಿಕಾ. ಶ್ರೀ ಮೂಕಾಂಬಿಕಾ ಅಲ್ಲ ಸರ್? ಸರ್, ಇದು ಗಾಡಿಯಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀರಲ್ಲ ಸರ್, ಮತ್ತೆ ಎಕ್ಸ್ಪ್ರೆಸ್ ಅಲ್ಲಿ ಎಲ್ಲ ಕನ್ನಡದಲ್ಲಿ ಇದೆಯಲ್ಲ ಸರ್? ಕನ್ನಡದಲ್ಲಿ. ನಮ್ಮ ಫಸ್ಟ್ ನಮ್ದು 30 ಇಯರ್ಸ್ 2 ಇಯರ್ಸ್ ಬ್ಯಾಕ್ ನಮ್ದು ಇದಕ್ಕೆ ಇಂಗ್ಲೀಷಲ್ಲಿ ಇದ್ದದ್ದು. ಓಕೆ, ನಡುವಲ್ಲಿ ಒಂದು ಕನ್ನಡ ಹೋರಾಟ ಅಂತ ಬಂದಿತ್ತು. ಹೌದು ಹೌದು, ಕನ್ನಡ ಬಳಸಬೇಕಾದ ಆ ಟೈಮಲ್ಲಿ ನಾವನ್ನು ಜಸ್ಟ್ ಒಂದು ನೋಡಿದೆವು ಹಾಕಿ. ಓಕೆ, ಒಳ್ಳೆ ಕ್ಲಿಕ್ ಆಯ್ತು ಅದು. ಹೌದು ಸರ್, ಆನಂತರ ಅದು ಕನ್ನಡದಲ್ಲಿ ನಾವು ಮುಂದುವರಿಸಿದೆವು. ಅಂದ್ರೆ ಆಗ ನಮಗೊಂದು ಉಪಕಾರ ಇದೆ, ಯಾಕಂದ್ರೆ ತುಂಬಾ ಗಾಡಿಗಳು ಇಂಗ್ಲೀಷಲ್ಲಿ ಮೂಕಾಂಬಿಕಾ ಮೂಕಾಂಬಿಕಾ ಅಂತ ಇತ್ತು. ನಮ್ದೊಂದು ಬೇರೆ ಬ್ರ್ಯಾಂಡ್ ಇದೆ, ಕನ್ನಡ ಮೂಕಾಂಬಿಕಾ. ಹೌದು ಸರ್, ಹೌದು ಹೌದು. ಇದೇನಂದ್ರೆ ಕೇರಳ ಪ್ಯಾಸೆಂಜರ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆ, ಅವರಿಗೆ ಅವರಲ್ಲಿ ಹೇಳಲಿಕ್ಕೆ ಮೂಕಾಂಬಿಕಾ ಅಂತ ಹೇಳಲಿಕ್ಕೆ. ಅದಕ್ಕೋಸ್ಕರ ನಾನು ಮೂಕಾಂಬಿಕಾ ಹಾಕಿ ದಿ ಬ್ರ್ಯಾಂಡ್ ಬೈ ಕನ್ನಡ ಮೂಕಾಂಬಿಕಾ ಅಂತ ಹಾಕಿದ್ದೇವೆ. ಓಕೆ, ದ ಬ್ರ್ಯಾಂಡ್ ಬೈ ಕನ್ನಡ ಮೂಕಾಂಬಿಕಾ ಅಂತ ಒಂದು ಕೂಡ ಮೆನ್ಷನ್ ಮಾಡಿದ್ದೇವೆ. ಓಕೆ, ಹಾಗಾದ್ರೆ ಅವರದೇ ಗಾಡಿಯಿಂದ ಒಂದು ಗೊತ್ತಾಗಲಿ. ಓಕೆ ಓಕೆ ಸರ್, ಯಾಕಂದ್ರೆ ಎಲ್ಲರೂ ಇಲ್ಲಿ ಉಡುಪಿ ಲೈನಲ್ಲಿ ಆಗಲಿ ಎಲ್ಲೂ ನಮ್ಮ ಇಡೀ ಬಸ್ ಫೀಲ್ಡ್ ಅಲ್ಲಿ ಕರೆಯುವುದೇ ಕನ್ನಡ ಮೂಕಾಂಬಿಕಾ ಅಂತ. ಓಕೆ, ಹೆಸರು ಗಾಡಿಗೆ ಹೆಸರೇ ಕನ್ನಡ ಮೂಕಾಂಬಿಕಾ. ಓಕೆ ಸರ್, ಓಕೆ, ಹಾಗಾದ್ರೆ ಒಂದು ಒಳ್ಳೆ ಹೆಸರು ಒಂದು ಈ ಗಾಡಿ ತರಿಸಿಕೊಟ್ಟಿದೆಯಲ್ಲ ಸರ್ ಸಂಸ್ಥೆಗೆ. ಓಕೆ ಸರ್, ಇದು ಗಾಡಿಗೆ ಸ್ಟಿಕ್ಕರಿಂಗ್ ವರ್ಕ್ ಆಗಿದೆ, ಪೇಂಟ್ ವರ್ಕ್ ಸರ್ ಇದು? ಇಲ್ಲ, ಇದು ಸ್ಟಿಕ್ಕರಿಂಗ್ ವರ್ಕ್. ಯಾಕಂದ್ರೆ ಇದು ಫಸ್ಟ್ ಬೇರೆ ಬಾಡಿ ಇತ್ತು, ಆನಂತರ ನಾವು ಇದನ್ನು ರೀಬಾಡಿ ಮಾಡಿಸಿದ್ವಿ RCL ಓಕೆ, ರಾಯಲ್ ಇಂಜಿನಿಯರಿಂಗ್ಸ್ ಅಲ್ಲಿ. ಅಂದರೆ 2 ಸಲ ಇದು ಸ್ಟಿಕ್ಕರ್ ಚೇಂಜ್ ಮಾಡಿಸಿದ್ವಿ. ಫಸ್ಟ್ ಒಂದು ಬೇರೆ ಸ್ಟಿಕ್ಕರ್ ಇತ್ತು. ಸೆಕೆಂಡ್ ಫಸ್ಟ್ ನಮಗೆ ಕೇರಳದವ್ರು ಹಾಕಿದ್ದು ಓಕೆ ಕ್ಯಾಪ್ಚರ್. ಆನಂತರ ಈಗ ಸೆಕೆಂಡ್ ಸಲ ಸ್ಟಿಕ್ಕರ್ ಹಾಕಿದ್ದು ಸನ್ ವಾಟ್ಸ್. ಓಕೆ, ಸನ್ ವಾಟ್ಸ್ ಅಲ್ಲಿ ಆಗಿದೆ ಅಲ್ಲ? ಹೌದೌದು, ಸನ್ ವಾಟ್ಸ್ ಅವರು ಮಾಡಿದ್ರು, ಡಿಸೈನ್ ಎಲ್ಲ ಅವರೇ ಮಾಡಿದ್ರು. ಓಕೆ, ಸನ್ ವಾಟ್ಸ್ ಅವರು ಮಾಡಿದ್ದಾರೆ. ಲೈಟಿಂಗ್ಸ್, ಸೌಂಡ್ ಸಿಸ್ಟಮ್ ಎಲ್ಲ ವರ್ಮಾಸ್ ಅವ್ರು ಮಾಡಿದ್ರು. ಓಕೆ, ವರ್ಮಾಸ್ ಸಿಸ್ಟಮ್ ಅಲ್ಲ, ವರ್ಮಾಸ್ ಇದೆಲ್ಲ ಗಾಡಿಯಲ್ಲಿ ಸಿಸ್ಟಮ್ ಇದೆಯಲ್ಲ? ಹೌದೌದು. ಮತ್ತೆ ನಮ್ದು ಈಗ ಉಳಿದ ಲೈಟಿಂಗ್ಸ್ ಎಲ್ಲ ಭಾಳ ಕಡಿಮೆ ನಾವು, ಯಾಕಂದ್ರೆ ಪ್ಯಾಸೆಂಜರ್ಸ್ ನಮ್ದು ಆದಷ್ಟು ನಮ್ದು ಟೆಂಪಲ್ ಟೂರ್. ಹೌದು ಸರ್, ಹೌದು. ಸ್ಟೂಡೆಂಟ್ಗಿಂತಲೂ ನಮ್ದು ಸ್ವಲ್ಪ ಓಲ್ಡ್ ಟೂರಿಸ್ಟ್ ಬಸ್ ಆಗಿರೋದ್ರಿಂದ. ಹೌದು ಸರ್, ಕೇರಳ ತಮಿಳ್ನಾಡಿಂದ ಆಲ್ಮೋಸ್ಟ್ ನಮಗೆ ಇರೋದು ಟೆಂಪಲ್ ಟೂರ್. ಹಾಗೆ ಟೆಂಪಲ್ ಟೂರ್ ಬರೋದ್ರಿಂದ ನಾವು ಅಷ್ಟೊಂದು ಲೈಟಿಂಗ್ಸ್ ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋ ಮೇನ್ ಏನು ಫ್ಯೂಚರ್ಸ್ ಬೇಕಿದೆ ಅದನ್ನು ನಾವು ಅದಕ್ಕೆ ಬೇಕಾದಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಅಂತ ನೋಡುಗರಿಗೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೊರಗಡೆಯಿಂದ ಗಾಡಿಯನ್ನು ಕೂಡ ಸ್ವಲ್ಪ ಅಲಂಕಾರಕ್ಕೋಸ್ಕರ ಲೈಟಿಂಗ್ಸ್ ಮಾಡಿದ್ದೇವೆ. ಹೌದು ಸರ್, ಹೌದು ಹೌದು, ನೋಡ್ಬೋದು ಸರ್. ಈಗ ಆನ್ ಮಾಡಿದ್ರೆ ಕಾಣ್ತಿದ್ದೆ ಕೆಲವುದಲ್ಲ, ಇನ್ನು ಆನ್ ಮಾಡಿದ್ರೆ ನಂತರ ಹೇಗಿದೆ ಅಂತ ತೋರಿಸೋಣ ಗಾಡಿಯನ್ನು. ಮತ್ತೆ ನಾವು ಯಾವಾಗಲಾಗಿ ನಮ್ಮ ಮೇನ್ ಕಾನ್ಸೆಪ್ಟ್ ಇರೋದೇ ಕಂಡೀಷನ್. ಹೌದೌದು, ಒಂದು ಬಂದ ಪ್ಯಾಸೆಂಜರಿಗೆ ಕೂತ್ಕೊಳ್ಳಿಕ್ಕೆ ಆರಾಮಾಗಿರ್ಬೇಕು, ಅವನಿಗೆ ಸೀಟ್ ಗ್ಯಾಪ್ ಇರಬೇಕು. ಪ್ಲಸ್ ಮತ್ತೊಂದು ಹೋಗುವಾಗ ಎಲ್ಲ ಅವನಿಗೆ ಉಪದ್ರ ಆಗಬೇಕು. ನಾವು ಯಾವತ್ತೂ ರಿಸೋಲ್ಟ್ ಟೈರ್ ಹಾಕಲ್ಲ. ಹೌದು ಸರ್, ನಮ್ದು ಪ್ಲಸ್ ಪಾಯಿಂಟ್ ಅಂದ್ರೆ ಅದೇ. ನಾವು ಯಾವಾಗಲೂ ಹೊಸ ಟೈರಲ್ಲಿ ನಮ್ದು ರಾಜ್ಯ ಇಲ್ಲ. ನಮ್ದು ಟೈರ್ ಅದು ಹಳೆದಾಯ್ತು ಅಂದ್ರೆ ಅದನ್ನ ನಾವು ಸೇಲ್ ಮಾಡಿಬಿಡ್ತೀವಿ. ನಾವು ಯಾವತ್ತೂ ರಿಸೋಲ್ ಮಾಡಿ ಹಾಕಲ್ಲ ಟೈರ್, ಹೊಸ ಟೈರ್. ಮತ್ತೆ ಮೇಂಟೆನೆನ್ಸ್ ಆಗಿ ನಮ್ದು ಮೇಂಟೆನೆನ್ಸ್ ಪಕ್ಕ ಇರುತ್ತೆ. ನಮ್ಮ ಗಾಡಿ ಎಲ್ಲೂ ಪ್ಯಾಸೆಂಜರ್ ಹೋಗಿ ಎಕ್ಸ್ಪ್ರೆಸ್ ಆಗಲಿ ಟೂರಿಸ್ಟ್ ಆಗಲಿ ನಾವು ಬಾಕಿ ಆಗುವಾಗಿಲ್ಲ. ಹೌದು ಸರ್, ಹೌದು ಹೌದು. ಆಗ ಮುಂಚಿಂದಲೂ ನಮಗೆ ನಮ್ಮದೇ ಒಂದು ಕಸ್ಟಮರ್ ಇದ್ದಾರೆ. ಓಕೆ, ಹಾಗಾಗಿ ನಾವು ಅದು ಇಷ್ಟೆಲ್ಲ ನಾವು ಅಲೌಡ್ ಮಾಡೋದು. ಓಕೆ ಸರ್. ಸರ್, ಈಗಷ್ಟೇ ಹೇಳಿದ್ರಲ್ಲ ಸರ್ ರಿಸೋಲ್ಟರ್ ಹಾಕಲ್ಲ ಅಂತ. ತುಂಬಾ ಜನ ಈ ಬಸ್ ಫೀಲ್ಡ್ ಅಲ್ಲಿ ರಿಸೋಲ್ಟರ್ ಹಾಕ್ತಾರಲ್ಲ ಸರ್, ಅದ್ರ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ರಿಸೋಲ್ಟರ್ ತಪ್ಪಂತ ಹೇಳಲ್ಲ. ಓಕೆ, ರಿಸೋಲ್ಟರ್ ಒಳ್ಳೇದು, ಆದ್ರೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ರಿಸೋಲ್ಟರ್ ನಮ್ಗೆ ಬಾಳಿಕೆ ಹೇಳಕ್ಕೆ ಆಗಲ್ಲ. ಹೌದು ಸರ್, ಲೈಫ್ ನಾವು ಹಾಕ್ತಿದ್ದೆವು. ಅನ್ನೋ ಒಂದು 2 ಸಲ ನಮ್ಗೊಂದು ಚಿಕ್ಕ ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಬಂದ ಮೇಲೆ ನಾವೇನು ಮಾಡಿದೆವು, ಆ ರಿಸೋಲ್ಟ್ ಟೈರ್ ಆಪ್ಷನ್ ಅನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಹೊಸ ಟೈರ್ ಅನ್ನೇ ಅಲೌಡ್ ಮಾಡೋದು. ಇದಕ್ಕಂತಲ್ಲ, ರೂಟ್ ಬಸ್ಸಿಗೂ ಹಾಕಿ ನಮ್ದು ನಾವು ರೂಟ್ ಬಸ್ಸಿಗೆ ಹಾಕಿ. ಅದು ಯಾಕಂದ್ರೆ ನಮಗೂ ಟೆನ್ಷನ್ ಇರಲ್ಲ, ಗಾಡಿ ಕಂಡೀಷನ್ ಇರ್ತದೆ. ಎಲ್ಲೂ ಲೈನಲ್ಲಿ ಬಾಕಿ ಆಗುವಂತ ಇದಿರಲ್ಲ. ಡ್ರೈವರ್ ಕಂಡಕ್ಟರ್ಗಳಿಗೆ ಅವರು ಟೆನ್ಷನಲ್ಲಿ ಇರಲ್ಲ. ಹೌದು ಸರ್, ಹೌದು. ಎಷ್ಟು ದೂರ ಹೋಗ್ಬೋದು, ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಹೋಗ್ಬೋದು ಅನ್ನೋ ಧೈರ್ಯ ಇರ್ತದೆ ಅವ್ರಿಗೆ. ಹೌದು ಸರ್, ಹಾಗಾದ್ರೆ ಹೌದು ಹೌದು. ಇದು 49 ಸೀಟರ್ಗೆ ನಾವು ಹೆಸರನ್ನು ನಮ್ಮ ಕಂಪನಿ ಹೆಸರನ್ನು ಇಟ್ಟಿದ್ದೇವೆ, ನಂದಿಯನ್ನು. ಓಕೆ, ನಂದಿಯಿಂದ ಹೆಸರು ಇಟ್ಟಿದ್ದೀರಲ್ಲ ಸರ್. 40 ಸೀಟರ್ಗೆ ನಾವು, ಯಾಕಂದ್ರೆ ನಂದಿಯ ಇದು ಬ್ರ್ಯಾಂಡ್ ಆಗಿರೋದು, ಶಿವನ ಆಗಿರೋದು. 40 ಸೀಟರ್ಗೆ ತ್ರಿನೇತ್ರ ಅಂತ ಹೆಸರು ಇಟ್ಟಿದ್ದೇವೆ. ಓಕೆ, ಹಾಗೆ 33 ಸೀಟರ್ಗೆ ರುದ್ರ ಅನ್ನೋ ಹೆಸರನ್ನು ಇಟ್ಟಿದ್ದೇವೆ. ಓಕೆ, 3 ಗಾಡಿಗೆ 3 ವೆರೈಟಿಯ ಒಂದು ಮೀನಿಂಗ್ಫುಲ್ ಹೆಸರು ಇಟ್ಟಿದ್ದೀರಲ್ಲ ಸರ್. ಸರ್ನೇಮ್ ತರ ಇಟ್ಟಿದ್ದೇವೆ. ಓಕೆ ಓಕೆ ಸರ್, ತ್ರಿನೇತ್ರ, ರುದ್ರ, ನಂದಿ ಅಂತ. ಓಕೆ, ಯಾರಾದ್ರೂ ಕರೆಯುವಾಗ ಈಗೇನು ಕರೀತಾರೆ, ನಂದಿ ಇದೆಯಾ, ರುದ್ರ ಇದೆಯಾ, ತ್ರಿನೇತ್ರ ಇದೆ. ಓಕೆ ಸರ್, ಹಾಗಾದ್ರೆ ಒಂದು ಮೂಕಾಂಬಿಕಾ ಸಂಸ್ಥೆಯಲ್ಲಿ ಪ್ರತಿ ಗಾಡಿಗೆ ಒಂದು ಶಾರ್ಟ್ ನೇಮ್ ಅಂದ್ರೆ ಒಂದು ಸರ್ನಮಾಗಿ ಇಟ್ಟಿದ್ದೀರಲ್ಲ? ಓಕೆ, ಟೂರಿಸ್ಟ್ ಗಾಡಿಗೆಲ್ಲ ಇಟ್ಟಿದ್ದೀರಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಸೊ ಸರ್, ನಿಮಗೆ ಈ ಟೂರಿಸ್ಟ್ ಫೀಲ್ಡಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್?
ನನಗೆ ಅಂದರೆ ನಮ್ಮ ಡ್ರೈವರ್ಸ್ ಬೇರೆ ಇದ್ದಾರೆ, ಅದು ಕೂಡ ನಾನು ಟೂರಿಸ್ಟ್ ಫೀಲ್ಡಲ್ಲಿ ಒಂದು 14-15 ಇಯರ್ಸ್ ಆಯಿತು. ಓಕೆ ನನ್ನ ಹತ್ರ ಪರ್ಸನಲ್ ಆಗಿ TT 407 ಗಾಡಿ ಎಲ್ಲ ಇತ್ತು. ಓಕೆ ಹಾಗಾಗಿ ಟೂರಿಸ್ಟ್ ಫೀಲ್ಡ್ ಮೇಯ್ನ್ ಹಾಕ್ಲಿಕ್ಕೆ ಕಂಪನಿಯಲ್ಲಿ ನಾನೇ ಕಾರಣ. ಓಕೆ ಸರ್. ನನ್ನ ಹತ್ರ ಇದ್ದ ಕಾರಣ ದೊಡ್ಡ ಗಾಡಿ ಹಾಕುವ ಅನ್ನೋ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ನಾವು ಹಾಕ್ಸಿದ್ದು. ಓಕೆ ಆನಂತರ ಬೆಂಗಳೂರು ಗಾಡಿ ಇದೆಲ್ಲ ಎಕ್ಸ್ಪೀರಿಯನ್ಸ್. ನಾನು ಒಟ್ಟು ಬಸ್ ಫೀಲ್ಡಿಗೆ ಬಂದು 22 ವರ್ಷ ಆಯಿತು, 22 ಇಯರ್ಸ್ ಆಯಿತು ಮುಖಾಮಿಕದಲ್ಲಿ. 22 ಇಯರ್ಸಿಂದ ಮುಖಾಮಿಕದಲ್ಲಿದ್ದೇನೆ. ಓಕೆ ಅದರಲ್ಲಿ ಟೂರಿಸ್ಟ್ ಗಾಡಿಯಲ್ಲಿ ಒಂದು 15 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್? ಓಕೆ ಸರ್. ಸರ್ ನಿಮ್ಮದು TT ಮತ್ತು 407 ಇತ್ತಂತಲ್ಲ ಸರ್, ಅದು ಯಾವ್ದು ಸರ್? ಮೂಕಾಂಬಿಕವೇ ಅಥವಾ ನಿಮ್ಮದೊಂದು ಓನ್ ಸಂಸ್ಥೆ ಇತ್ತು? ಇಲ್ಲ, ಅದನ್ನು ಹೆಸರು ನಮ್ಮದೇ ಇದ್ದರೂ ಕೂಡ ಮೂಕಾಂಬಿಕ ಅಂತಲೇ ಹಾಕೋದು ನಾವು. ಓಕೆ, ಮೂಕಾಂಬಿಕಾ ಅಂತಲೇ ಇತ್ತಲ್ಲ? ಹೌದು, ಬೇರೆ ಹೆಸರು ಇಲ್ಲ, ಮೂಕಾಂಬಿಕ ಅನ್ನೋ ಹೆಸರಲ್ಲಿ ಓಡ್ತಿತ್ತು. ಓಕೆ. ಈಗ ಮುಂಚೆ ನಾನು ಹೋಗ್ತಿದ್ದೆ ಬಸ್ಸಲ್ಲಿ. ಓಕೆ. ಈಗ ನಾವು ಹೋಗೋದನ್ನ ನಿಲ್ಲಿಸಿದ್ದೇವೆ, ಈಗ ಡ್ರೈವರ್ಗಳೇ ಹೋಗ್ತಾರೆ. ಓಕೆ, ಡ್ರೈವರ್ ಕಳಿಸಿದ್ದಾರೆ. ಮುಂಚೆ ಅಂದ್ರೆ ಲಾಂಗ್ ಟ್ರಿಪ್ ಜಾಸ್ತಿ, ಈಗ ಸ್ವಲ್ಪ ಕಡಿಮೆ. ಮುಂಚೆ ಎಲ್ಲ ಮಹಾರಾಷ್ಟ್ರ ಆ ಕಡೆ ನಾರ್ತ್ ಕೇಂದ್ರ ಜಾಸ್ತಿ ಹೋಗ್ತಾ ಇತ್ತು. ಈಗ ಅಷ್ಟೊಂದು ನಾರ್ತಿಗೆಲ್ಲ ಬಸ್ ಹೋಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಟ್ರೈನಲ್ಲಿ ಹೋಗ್ತಾರೆ, ಸುಲಭ ಆಗಲಿ ಅಂತ. ಮುಂಚೆಲ್ಲ ಹೋಗ್ತಿದ್ದೆ, ಆಗ ಡಬಲ್ ಡ್ರೈವರ್ ಹೋಗುವ ಟೈಮಲ್ಲಿ ನಾವು ಹೋಗ್ತಿದ್ದೆವು ಗಾಡಿಯಲ್ಲಿ. ಹಾಗಾಗಿ ರೂಟ್ಗಳಲ್ಲೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಮಗೆ ಕೂಡ ಇದೆ. ಓಕೆ ಸರ್, ಹಾಗಾದ್ರೆ ಓಕೆ. ಈ ಗಾಡಿಗೆ ಒಂದು ಹೆಸರು ಇದೆ, ಯಾಕಂದ್ರೆ ಅತಿ ಹೆಚ್ಚು ಶಿರ್ಡಿ ಮತ್ತೆ ತಿರುಪತಿ ಮಂತ್ರಾಲಯ ಓಕೆ ಟ್ರಿಪ್ ಮಾಡಿದ ಗಾಡಿ ಇದ್ರೆ ಈಗ ಮಂಗಳೂರಲ್ಲಿ ಈಗ ರೀಸೆಂಟ್ ಆಗಿ ಇದ್ದ ಗಾಡಿ, ಈಗ ಇದು ಇರುವ ಗಾಡಿಗಳಲ್ಲಿ ಇರುವ ಗಾಡಿ ಇದ್ರೆ ಮುಖಾಂತರ. ಓಕೆ ಓಕೆ, ಅಂದ್ರೆ ಇಂಥ ಒಂದು ಡಿವೋಷನಲ್ ಟ್ರಿಪ್ಪಿಗೆ ಒಂದು ಫೇಮಸ್ ಆಗಿರೋ ಗಾಡಿ ಅಲ್ಲ ಸರ್? ಓಕೆ, ಅಂದ್ರೆ ಫೇಮಸ್ ಒಂದು ಟೆಂಪಲ್ ಟ್ರಿಪ್ಪಿಗೆ ಅಂತ. ಎಷ್ಟು ಶಿರ್ಡಿ ಟ್ರಿಪ್ ಮಾಡಿದೆ, ಎಷ್ಟು ತಿರುಪತಿ ಟ್ರಿಪ್, ಮಂತ್ರಾಲಯ ಟ್ರಿಪ್. ಓಕೆ ಸರ್. ಇರುವ ಬಸ್ಗಳಲ್ಲಿ ಮಂಗಳೂರಲ್ಲಿ ಹೈಯೆಸ್ಟ್ ಟ್ರಿಪ್ ಮಾಡಿದೆ. ಬೇರೆ ಗಾಡಿಗಳು ಗೋವಾ ಆ ತರ ಮಾಡಿರ್ಬೋದು, ಹೈಯೆಸ್ಟ್ ಟೆಂಪಲ್ ಟೂರ್ ಮಾಡಿದಲ್ಲಿ ಇದೆ ಇರೋದು. ಓಕೆ, ಹೈಯೆಸ್ಟ್ ಟೆಂಪಲ್ ಟೂರ್ ಮಾಡಿದ ಗಾಡಿ ಇದೆ ಅಲ್ಲ ಸರ್? ಓಕೆ, ಹಾಗಾದ್ರೆ ಸರ್ ನಮ್ಮ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಗಾಡಿ ಉಂಟು ಅಂತ ಹೇಳಿದ್ರಲ್ಲ ಸರ್, ಅದು ಎಕ್ಸ್ಪ್ರೆಸ್ ಲೈನ್ ಗಾಡಿ ಎಲ್ಲಿ ಎಲ್ಲ ಹೋಗ್ತಿದೆ ಸರ್? ಒಂದು ರೂಟ್ ಹೇಳ್ಬೋದಾ ಸರ್? ಮಂಗಳೂರಿಂದ ಉಡುಪಿ ಮಣಿಪಾಲ, ಹಾಗೆ ಕುಂದಾಪುರ ಇದೆ, ಗಂಗೊಳ್ಳಿ ಇದೆ, ಓಕೆ, ಬಡ್ಕಳ ಇದೆ ನಮ್ಮ ಹತ್ರ, ಮತ್ತೆ ಕೊಲ್ಲೂರಿಗೆ ಇದೆ. ಓಕೆ, ಹೀಗೆ ಎಲ್ಲ ರೂಟ್ ಇದೆ. ನಮ್ಮ ಎಕ್ಸ್ಪ್ರೆಸ್ ರೂಟಲ್ಲಿ ಎಲ್ಲೆಲ್ಲ ಇದೆ ಆ ಎಲ್ಲ ರೂಟಲ್ಲಿ ನಮ್ಮ ಬಸ್ ಇದೆ. ಓಕೆ ಸರ್, ಹಾಗಾದ್ರೆ ಒಂದು ಪ್ರತಿಯೊಂದು ರೂಟಲ್ಲಿ ನಮ್ಮದೊಂದು ಬಸ್ ಇದೆ ಅಂತ ಒಂದು ಪ್ರೌಡ್ಲಿ ಹೇಳ್ಬೋದಲ್ಲ ಸರ್? ಹೌದೌದು, ಒಂದು ಟೈಮಲ್ಲಿ ನಮ್ಮ ಹತ್ರ 32 ಬಸ್ ಇತ್ತು. ಓಕೆ, ಒಂದು ಸ್ಟ್ಯಾಂಡಲ್ಲಿ ಬಂದು ನಿಂತರೆ ನಮ್ಮದೇ ಬಸ್. ಓಕೆ, ಎಲ್ಲ ಮೂಕಾಂಬಿಕದ ಸ್ಟ್ಯಾಂಡ್ ಅಂತ ಹೇಳ್ಬೋದು, ಆ ಥರ ಇತ್ತು. ಓಕೆ, ಮತ್ತೆ ನಾವು ಕೂಡ ಬಸ್ ಫೀಲ್ಡ್ ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆವು. ಈಗ ಬಸ್ ಫೀಲ್ಡಲ್ಲಿ ಸ್ವಲ್ಪ ಅಷ್ಟೊಂದು ಲಾಭದಾಯಕವಾದ ಆದಾಯವಲ್ಲ, ಪ್ಯಾಷನ್ ಅಂತ ಹೇಳ್ಬೋದು. ಈಗ ಬಸ್ ಪ್ಯಾಷನ್ ಆಗಿದೆ, ಅದಕ್ಕೋಸ್ಕರ ನಾವು ಕಡಿಮೆ ಮಾಡ್ಕೊಂಡು ಬಂದಿವಿ. ಈಗ ಲೆಕ್ಕದ ಗಾಡಿಯನ್ನು ಇಟ್ಕೊಂಡಿದ್ದೇವೆ. ಓಕೆ ಸರ್. ಸೊ ಇವತ್ತು ನಮ್ಮ ಜೊತೆ ನಂದಿ ಮೋಟಾರ್ಸ್ ಮೂಕಾಂಬಿಕಾ ಬಸ್ ಇದು ಪೈಲಟ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಉಲ್ಲಾಸ್. ಓಕೆ, ಉಲ್ಲಾಸ್ ಅಲ್ಲ ಸರ್? ಸರ್ ನೀವೊಂದು ಈ ಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? 1 ವರ್ಷ ಆಯ್ತು. ಓಕೆ, 1 ಇಯರ್ ಇಂದ ಇದ್ದೀರಲ್ಲ ಸರ್? ಓಕೆ, ಸಂಸ್ಥೆ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಸಂಸ್ಥೆ ತೊಂದರೆ ಇಲ್ಲ, ಒಳ್ಳೆ ಕಂಪನಿ. ಓಕೆ, ನಮಗೆ ಏನು ಕಿರಿಕಿರಿ ಆಗಿ ಏನಿಲ್ಲ. ಓಕೆ, ಒಂದು ದುಡಿಲಿಕ್ಕೆ ಒಂದು ಖುಷಿ ಆಗುತ್ತೆ. ತೊಂದರೆ ಇಲ್ಲ, ಅವರು ಹೇಳ್ತಾರೆ ಡ್ಯೂಟಿ ಉಂಟು ಅಷ್ಟೇ, ಮತ್ತೆ ಎಂತ ಕಾಲ್ ಮಾಡೋದಿಲ್ಲ, ಏನಿಲ್ಲ. ಓಕೆ, ಮತ್ತೆ ಡ್ರಾಪ್ ಆದ್ಮೇಲೆ ಪೇಮೆಂಟ್ ಇದು ಹೇಳ್ತಾರೆ, ಏನು ತೊಂದರೆ ಇಲ್ಲ. ಬೇರೆ ಏನು ತೊಂದರೆ ಇಲ್ಲ ಸರ್? ಓಕೆ ಸರ್, ಇದು BS3 ಗಾಡಿಯಾ ಸರ್? BS3 ಸರ್. BS3 ಬಗ್ಗೆ ಏನಾದ್ರು ಹೇಳ್ಬೋದು ಸರ್ ಗಾಡಿ ಬಗ್ಗೆ? BS3 ಅಂದ್ರೆ ಮೊದಲು ಟಾಪ್ ಗಾಡಿ ಅಲ್ಲ ಸರ್? BS3 ಒಂದು ಹೆಸರು ಮಾಡಿದ ಗಾಡಿ ಅಲ್ಲ ಸರ್ ಲೇಲ್ಯಾಂಡ್ ಅಲ್ಲಿ? ಒಳ್ಳೆದಾಗ್ತದೆ ತಗೊಂಡು ಹೋಗ್ಲಿಕ್ಕೆ, ಒಳ್ಳೆ ಆಗತ್ತೆ ಅಲ್ಲ ಸರ್? ಸರ್ ನಿಮ್ಮದು ಫೇವ್ರೇಟ್ ಯಾವ್ದು ಸರ್ ಗಾಡಿ ಹೇಳ್ಬೋದಾ? BS4 ಅಲ್ಲ ಸರ್? ಅಂದ್ರೆ ಅದು ಪಿಕಪ್ ಎಲ್ಲ ಒಳ್ಳೇದುಂಟು, ಅದು ಇಂಜಿನ್ ನಾಯ್ಸ್ ಎಲ್ಲ ನಮಗೆ ಇದು ಕಿರಿಕಿರಿ ಆಗುದಿಲ್ಲ. ಓಕೆ, ಒಮ್ಮೆ ಡ್ರೈವಿಂಗ್ ಮಾಡುವಾಗ ಒಮ್ಮೆ ಪೀಸ್ಫುಲ್ ಆಗಿ. ಓಕೆ, ಪೀಸ್ಫುಲ್ ಆಗಿ ಒಂದು ಡ್ರೈವ್ ಮಾಡ್ಬೋದಲ್ಲ ಸರ್? ಹೌದು ಸರ್. ಓಕೆ ಸರ್. ಸೊ ಸರ್, ನೀವು 1 ವರ್ಷ ಆಯ್ತಲ್ಲ ಸರ್ ಈ ಕಂಪನಿಗೆ ಬಂದು, ನೀವು ಒಂದು ಫೇವ್ರೇಟ್ ರೂಟ್ ಯಾವ್ದಾ ಇದೆ ಸರ್ ಗಾಡಿಯಲ್ಲಿ ಹೋಗ್ಲಿಕ್ಕೆ? ಮುರುಡೇಶ್ವರ, ಗೋಕರ್ಣ, ಮತ್ತೆ ದಾಂಡೇಲಿ ಕೂಡ ಒಳ್ಳೇದುಂಟು. ಓಕೆ, ಆದ್ರೆ ಅದು ಹೈವೇ ಅಲ್ಲ, ಟಾಪ್ ಅಂಡ್ ಟಾಪ್ ಹೋಗ್ಲಿಕ್ಕೆ ಒಳ್ಳೆ. ಮುರುಡೇಶ್ವರ, ಗೋಕರ್ಣಗೆಲ್ಲ ಟಾಪ್ ಅಂಡ್ ಟಾಪ್ ಹೈವೇ ಅಲ್ಲಿ ಹೋಗ್ಬೋದಲ್ಲ ಸರ್? ಓಕೆ ಸರ್, ದಾಂಡೇಲಿಗೆ ಹೇಗಿದೆ ಸರ್ ರೋಡ್ ಎಲ್ಲ? ಅಲ್ಲಿ ಕೇಳ್ಬೇಕಾ? ಓಕೆ, ಖರಾಬ್ ಆಗಿದೆ. ಓಕೆ, ಖರಾಬ್ ಇದೆಯಲ್ಲ ಸರ್ ರೋಡ್ ಎಲ್ಲ? ಓಕೆ ಸರ್, ಹಾಗಾದ್ರೆ ಸೊ ಸರ್ ಈ ಗಾಡಿಯ ಹೊರಗೆ ಫುಲ್ ಲೈಟ್ ಎಲ್ಲ ಆನ್ ಮಾಡಿದೆಯಲ್ಲ ಸರ್, ಈಗ ಏನೆಲ್ಲ ವರ್ಕ್ ಆಗಿದೆ ಅಂತ ಒಂದು ಹೇಳ್ಬೋದಾ ಸರ್? ಲೈಟಿಂಗ್ ವರ್ಕ್ ಫುಲ್ ಆಂಜನೇಯ ಎಲೆಕ್ಟ್ರಿಕಲ್ಸ್ ಕೊಲ್ಯ ಮಾಡಿಸಿದ್ದು ಎಲ್ಲ ನ್ಯೂನ್ ವರ್ಕ್ ಮಾಡಿದೆ. ಈಗ ಒಂದು ನ್ಯೂ ಇದು ಬಂದಿದೆ. ಓಕೆ, ಒಂಥರ ಅಟ್ರಾಕ್ಷನ್ ಗಾಡಿ ಎಲ್ಲ ನ್ಯೂನ್ ವರ್ಕ್, ಮತ್ತೆ ಬೋರ್ಡ್ ಲೈಟ್ ಮಾಡಿದ್ವಿ. ಓಕೆ, ನೇಮ್ ಬೋರ್ಡ್ ಲೈಟ್ ಇದೆ? ಬೋರ್ಡ್ ಲೈಟ್ ಇದೆ. ಓಕೆ, ಸೈಡ್ ಬಾಡಿ ಲೈಟ್, ಓಕೆ, ಲೈಟ್ಸ್ ಎಲ್ಲ ಮಾಡಿದೆ. ಆದಷ್ಟು LED ಅನ್ನು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ನೋಡಿದೆ, ಯಾಕಂದ್ರೆ ಈಗ LED ಕೇಸ್ ಕೊಡ್ತಾ ಇದ್ದಾರೆ. ಹೌದು ಸರ್, ನಾರ್ಮಲ್ ಹೆಡ್ ಲೈಟ್ ಅನ್ನು ಯೂಸ್ ಮಾಡ್ತಿದ್ದೀವಿ. ಓಕೆ ಓಕೆ, LED ಈಗ ಎಲ್ಲ ಕಡೆಯಲ್ಲಿ ಕೇಸ್ ಬರ್ತಾ ಉಂಟು ಈಗ. ಓಕೆ, ಹೆಡ್ ಲೈಟ್ ಎಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ 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 ಸರ್. ಸೈಡ್ ಬಾಡಿ ಲೈಟ್ ವೈಟ್ ಆ್ಯಂಡ್ ರೆಡ್, ಈ ಥರ ವೈಟ್ ಆ್ಯಂಡ್ ಎಲ್ಲದಲ್ಲಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಹಾಗಾದ್ರೆ ಒಳಗೆ ಏನೆಲ್ಲ ಆಗಿದೆ ಅಂತ ಒಂದು ಹೋಗಿ ತೋರಿಸ್ತಾನಲ್ಲ ಸರ್? ಓಕೆ ಸರ್.
ಸೆಟ್ ವರ್ಕ್ ಡಿಸೈನ್ ಎಲ್ಲ ವರ್ಮಾಸ್ ಓಕೆ ಅವರ ಒರಿಜಿನಲ್ ಸಿಸ್ಟಮ್ ಹಾಕಿದೆ ನಾವು. ಓಕೆ ವರ್ಮಾಸ್ ಅಲ್ಲ ಸರ್ ಇದು? ಎಸ್ ವರ್ಮಾಸ್ ವರ್ಕ್ ಮಾಡಿ. ಓಕೆ ವರ್ಮಾಸ್ ಅಲ್ಲಿ ಇದು ಗಾಡಿ ರೆಡಿಯಾಗಿ ಎಷ್ಟು ವರ್ಷ ಆಗಿದೆ ಸರ್? ಇದೀಗ ರೆಡಿಯಾಗಿ 5 years ಆಗ್ತಾ ಬಂತು. ಓಕೆ 5 years ಆಗ್ತಾ ಬಂತು. ಇಲ್ಲ 4 years 5 months ಆಗ್ತಾ ಬಂತು. ಓಕೆ 4 years 5 months ಆಗ್ತಾ ಬಂದಿದೆ. ಓಕೆ ಹೇಗಿದೆ ಸರ್ ವರ್ಮಾದು ಕ್ವಾಲಿಟಿ ಹೇಗಿದೆ ಸರ್ ವರ್ಮಾಸ್ದು? ಯಾಕಂದ್ರೆ ಕ್ವಾಲಿಟಿ ವೈಸ್ ನೋಡಿದ್ರೆ ವರ್ಮಾಸ್ ಬಿಟ್ಟರೆ ಬೇರೆ ಯಾರಿಲ್ಲ. ಹೌದಲ್ಲ ಸರ್? ಅಂದ್ರೆ ನಮ್ಗೆ ಆಡಂಬರ ಬೇಕಾಗಿಲ್ಲ, ಆದ್ರೂ ಕೂಡ ಒಂದು ನಾರ್ಮಲ್ ಅಲ್ಲಿ ಕೂಡ ಸೌಂಡ್ ಅಲ್ಲಿ ಕ್ಲಾರಿಟಿ ಇದ್ರೆ ಅದು ವರ್ಮಾಸ್ ಅಲ್ಲ ಸರ್? ಮತ್ತೆ ಗ್ಯಾರಂಟಿ ಇದೆ. ಓಕೆ ಯಾವ ಟೈಮಲ್ಲಿ ಕೂಡ ಹಾಳಾದ್ರೂ ಕೂಡ ನಾವು ಒಂದು ಫೋನ್ ಮಾಡಿದ್ರೆ ಅವರು ಎಲ್ಲಿಂದಲಿದ್ರು ಓಡಿಕೊಂಡು ಬರ್ತದೆ. ಹೌದಾ ಸರ್? ಇವತ್ತಿಗೆ ಕೂಡ ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ 1 ವಾರ ಮುಂಚೆ ನಮ್ದೊಂದು 40 seat ಇದ್ದು ಒಂದು ಚಿಕ್ಕ ಪ್ರಾಬ್ಲಮ್ ಆಯ್ತು. ಅದಕ್ಕೋಸ್ಕರ ಅವರು ಮೈಸೂರಿಂದ ಇಲ್ಲಿಗೆ ಬಂದು ವರ್ಕ್ ಮಾಡಿಕೊಟ್ರು. ಮೇನ್ ಆಗಿ ಬೇಕಿರೋದು ನಮ್ಗೆ ಮೇಂಟೆನೆನ್ಸ್. ಹೌದು ಸರ್, ಹೌದು. ಆ ಮೇಂಟೆನೆನ್ಸ್ ಕೊಡೋದಲ್ಲಿ ವರ್ಮಾಸ್ ನಂಬರ್ 1. ಓಕೆ ಸರ್, ಹಾಗಾದ್ರೆ ಓಕೆ ಸರ್, ಹಾಗಾದ್ರೆ ಒಳಗೆ ಹೋಗಿ ತೋರಿಸೋಣ ಸರ್ ಏನಾರ ವರ್ಕ್ ಆಗಿದೆ ಅಂತ. ಸೌಂಡ್ ಓಕೆ ಸರ್, ಏನೆಲ್ಲ ಇದೆ ಸರ್ ಒಂದು ಗಾಡಿಯ ಒಳಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಫ್ರಂಟ್ ಅಲ್ಲಿ JBL ಬರುತ್ತೆ. ಓಕೆ ಸಬ್ ಇದೆಯಲ್ಲ? ಸಬ್ ಇದೆ. TV ಬರುತ್ತೆ 32 inches. ಓಕೆ ಸ್ಪೀಕರ್ ಬರ್ತಲ್ಲಿ 6 ಸ್ಪೀಕರ್ ಈ ತರ ಬರ್ತಲ್ಲಿ ಸ್ಪೀಕರ್ ಬರುತ್ತೆ. ಓಕೆ ಬರ್ತಲ್ಲಿ 6 ಸ್ಪೀಕರ್ ಇದೆ ಅಲ್ಲ? ಹೌದು. ಓಕೆ ಹಾಗೇನೆ ಕೆಳಗಡೆ ಸೇಮ್ ಕೆಳಗಡೆ ಕೂಡ 6 ಸ್ಪೀಕರ್ ಬರುತ್ತೆ. ಓಕೆ ಕೆಳಗಡೆ ಕೂಡ ಸ್ಪೀಕರ್ ಬರುತ್ತೆ ಪ್ಲಸ್ ವೋಕಲ್ ಇದೆ ಕೆಳಗಡೆಯಿಂದ. ಇದರಲ್ಲಿ ವಿಶೇಷ ಸ್ಪೆಷಲ್ ಆಗಿ ಇಲ್ಲಿ ಒಂದು 2 ಸ್ಪೀಕರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ ಓಕೆ 2 ಕಣ್ಣು ತರ ಕೊಟ್ಟಿದ್ದಾರೆ. ಈಗ ಈ ಕಡೆ ಹೌದು ಬರ್ತಾ ಇದು 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ನೀವು. ಈಗ ಇದರಲ್ಲಿ 4 ಬೇಸ್ ಇದೆ. ಓಕೆ ಎಸ್, ಇಲ್ಲಿ 2 ವೋಕಲ್ ಇದೆ ಸಪೋರ್ಟಿಗೆ. ಓಕೆ ಇಲ್ಲಿ ನಿಮಗೆ ಇನ್ನೊಂದು ಇದೆ ಮಿಡ್ಲ್ ಬೇಸ್ ಇದೆ. ಓಕೆ ಓಕೆ ಅಂದ್ರೆ ಫುಲ್ ಒಂದು ಪ್ಯಾಕ್ ಆಗಿರೋ ಸಿಸ್ಟಮ್ ಇದೆ ಅಲ್ಲ? ಫುಲ್ ಸೌಂಡ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಓಕೆ ಇದು 4 years ಗೆ ಕೂಡ ನಾವು ಏನು ಮುಟ್ಲಿಕ್ಕೆ ಬರಲಿಲ್ಲ. ಓಕೆ ಚಿಕ್ಕ ಪ್ರಾಬ್ಲಮ್ ಬಂದು ಕೂಡ ಅದು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಓಕೆ ಬರ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ, ಹೋಗ್ತಾರೆ. ಓಕೆ ಹಾಗಾದ್ರೆ 1 year ಗ್ಯಾರಂಟಿ ಕೊಟ್ಟಿದ್ದಾರೆ. 1 year ನಂತರ ಏನಿದ್ರು ಮೇಂಟೆನೆನ್ಸ್ ಬಂದು ಇವತ್ತು ಕೂಡ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್, ಹಾಗಾದ್ರೆ ಒಂದು ವರ್ಮಾಸ್ ಒಳ್ಳೆ ಇದೆ ಅಲ್ಲ ಸರ್? ಅವ್ರು ಮಂಗಳೂರಿಗೆ ಬಂದ್ರೆ ಅವ್ರು ಫೋನ್ ಮಾಡ್ತಾರೆ. ಓಕೆ ಅವರು ಯಾರೆಲ್ಲ ಗಾಡಿಗೆ ಹಾಕಿದ್ದಾರೆ ಆ ಗಾಡಿಗಳಿಗೆಲ್ಲ ಫೋನ್ ಮಾಡ್ತಾರೆ. ಓಕೆ ಏನಾದ್ರು ವರ್ಕ್ ಇದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್, ಬಂದ ನಂತರ ಎಲ್ಲರೂ ಕಾಲ್ ಮಾಡಿ ಏನಾದ್ರು ಯಾವ್ದಾರಲ್ಲಿ ಇದು ಬಾಕಿ ಇದ್ರೆ ಎಲ್ಲರ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿ ಮಾಡಿ ಬಿಟ್ಟು ಹೋಗ್ತಾರೆ. ಓಕೆ ಸರ್, ಹಾಗಾದ್ರೆ ಒಂದು ಒಳ್ಳೆ ಒಂದು ನಂಬರ್ 1. ಹೌದು ಸರ್. ಓಕೆ ಓಕೆ ಇಲ್ಲಿ ಮಂಗಳೂರಿಗೆ ಅದೇ ಒಳ್ಳೇದು ವರ್ಮಾಸೆ. ಓಕೆ ಬೇರೆ ಕೇರಳದಲ್ಲಿ ತುಂಬಾ ಸೌಂಡ್ ಸಿಸ್ಟಮ್ ಇದೆ. ಹೌದು ಸರ್. ನಾವು ಕೂಡ ಲಾಸ್ಟ್ ಟೈಮ್ ನಮ್ಮ 40 seater ಹೋಗುವಾಗ ಬೇರೆ ಸಿಸ್ಟಮ್ ನಾವು ನಮಗೆ ಆ ಕಡೆಯಿಂದ ಕೊಟೇಶನ್ ಕಳಿಸಿದ್ರು. ನಾವು ಕೇಳಿರೋದು ಸರ್ವಿಸ್ ಕೊಡ್ತೀರಾ ಅಂತ. ಸರ್ವಿಸ್ ಕೊಡಕ್ಕೆ ನಾವು ರಿಟರ್ನ್ ಕೇರಳಕ್ಕೆ ಹೋಗ್ಬೇಕಾದ್ರೆ ಅದು ನಮಗೆ ದೊಡ್ಡ ಹೊಡೆತ ಅಂತ. ನಾವು ಇಲ್ಲಿಂದ ಅಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಅಲ್ಲಿ ಹೋಗಿ ಅವ್ರದ್ದು ಸರ್ವಿಸ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ನಮ್ದು ಒಂದು 4-5 ದಿವಸ ಹೋಗುತ್ತೆ. ನಾವು ಅದಕ್ಕೋಸ್ಕರ ಬೇರೆ ಕ್ಯಾನ್ಸಲ್ ಮಾಡಿದ್ದೇವೆ. ಯಾಕಂದ್ರೆ ನಾವು 40 seater ಮಾಡುವಾಗ ತುಂಬಾ ಸೌಂಡ್ ಸಿಸ್ಟಮ್ ಅವ್ರು ನಮ್ಮನ್ನು ಇದು ಮಾಡಿದ್ರು, ಅಪ್ರೋಚ್ ಮಾಡಿದ್ರು ಈ ಕಡೆ ನಮಗೆ ಕೊಡಿ ಅಂತ. ಆದ್ರೆ ನಾವು ಮತ್ತೆ ವರ್ಮಾಸ್ಗೆ ಹೋದೆವು ನಾವು. ಓಕೆ, ವರ್ಮಾಸ್ ಇಸ್ ಬೆಸ್ಟ್ ಅಲ್ಲ ಸರ್? ಸೌಂಡ್ ಅಲ್ಲಿ ವರ್ಮಾಸ್ ಬೆಸ್ಟ್. ಓಕೆ ಸರ್, ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಅವ್ರದ್ದು. ಎಕ್ಸ್ಪೀರಿಯನ್ಸ್ ಓಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲ. ಈಗ ಹೊಸೊಬ್ರು ಬರ್ತಾರೆ, ಆದ್ರೆ ಎಕ್ಸ್ಪೀರಿಯನ್ಸ್ ಮೇನ್ ಇರುತ್ತೆ. ಹೌದು ಸರ್, ಹೌದು. ಮತ್ತೆ ಕ್ವಾಲಿಟಿ. ಓಕೆ, ಕ್ವಾಲಿಟಿ ಒಳ್ಳೆ ಕೊಡ್ತಾರೆ. ಓಕೆ, ಹಾಗಾದ್ರೆ ಒಂದು ಸಿಸ್ಟಮ್ ಆನ್ ಮಾಡಿ ತೋರಿಸೋಣಲ್ಲ ಸರ್? ಎಸ್, ಓಕೆ ಓಕೆ ಸರ್. ಸೊ ಸರ್, ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿ ಇಷ್ಟಪಡ್ತೀರಾ ಸರ್? ಎಸ್, ಖಂಡಿತವಾಗ್ಲಿ. ಯಾಕಂದರೆ ಬಸ್ಸಿನ ಬಗ್ಗೆ ಜನರಿಗೆ ಅರಿವು ಭಾಳ ಕಡಿಮೆ ಇರ್ತದೆ. ಓಕೆ, ನೋಡ್ಕೊಂಡು ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ದಾರಿಯಲ್ಲಿ ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಆದರೆ ಅದರ ಬಗ್ಗೆ ಅರಿವು ಇರಲ್ಲ ಯಾರಿಗೆ. ಅಂಥದ್ದನ್ನು ತಿಳಿಸೋದಾದ್ರೆ ಅದೊಂದು ನಿಜವಾಗ್ಲೂ
ಹೆಮ್ಮೆ ಅಂತ ಅನಿಸ್ತದೆ. ಹೌದು ಸರ್. ಮನಿ ವ್ಲಾಗ್ಸ್ ಈಗ ನಿಮ್ಮ ರೀಸೆಂಟಾಗಿ ಮನಿ ವ್ಲಾಗ್ಸಲ್ಲಿ ಹೌದು ಸರ್. ಎಲ್ಲ ಬಸ್ಸಿದು ಡೀಟೇಲ್ಸ್ ಬರ್ತಾ ಇದೆ. ಹಾಗಾಗಿ ಈ ನಮಗಲ್ಲದೆ ಬಸ್ನವರಿಗಲ್ಲದೆ ಹೊರಗಿನವ್ರಿಗೆ ಗೊತ್ತಾಗ್ತದೆ ಬಸ್ಸಲ್ಲಿ ಏನೆಲ್ಲ ಇದೆ, ಬಸ್ಸಿನಲ್ಲಿ ಯಾವ ರೀತಿ ಎಲ್ಲ ಬರುತ್ತೆ, ಯಾವ ಯಾವ ಬ್ರ್ಯಾಂಡ್ ಬರುತ್ತೆ, ಎಲ್ಲ ಕ್ವಾಲಿಟಿಯನ್ನು ಕೂಡ ನೀವು ತಿಳಿಸ್ತಿದ್ದೀರಾ. ಹೌದು ಸರ್. ಬಸ್ ಈಗ ಎಲ್ಲರಿಗೂ ತಿಳಿಯುವಂತ ಆಗಲಿಕ್ಕೆ ಮೇನ್ ಕಾರಣನೇ ನಮ್ಮದು ಇದು ಸೋಷಿಯಲ್ ಮೀಡಿಯಾ ಇರ್ಬೋದು. ಹೌದು ಸರ್. ಹೆಚ್ಚಿನ ಜನರು ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲವನ್ನು ತಿಳ್ಕೊಳ್ಳೋದು. ಆ ಸೋಷಿಯಲ್ ಮೀಡಿಯಾದ ಮೂಲಕ ನೀವು ತಿಳಿಸ್ತಿದ್ದೀರಾ, ನಿಮಗೆ ನಿಜವಾಗಲೂ ಧನ್ಯವಾದ ಹೇಳ್ತೀನಿ. ಹೌದು ಸರ್, ನಿಮಗೆ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಎಲ್ಲರೂ ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ಎಂಟು ತನಕ ನೋಡಿದ್ದೀರಿ ಎಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ದೇನಲ್ಲ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ರೆಡ್ ಕಲರ್ ಬಟನ್ ಇದೆ ಕೆಳಗೆ, ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ತಿ. ಸೈಡಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕೂಡ ಒತ್ತಿ. ಆಗ ನಿಮಗೆ ಯಾವುದು ಕೂಡ ನೋಟಿಫಿಕೇಷನ್ ಮಿಸ್ ಆಗಲ್ಲ. ನಾನು ಯಾವಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಆಗ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋದು. ಸೊ ಥ್ಯಾಂಕ್ ಯು, ಸೈನಿಂಗ್ ಆಫ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್, ಬೈ ಬಾಯ್.